ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಾಯಿಗೋ ಬೆಕ್ಕಿಗೋ ಅಪಘಾತ ಆಗಿದ ತಕ್ಷಣ ಏನ್ ಮಾಡ್ತೀರಾ? ಆ ಡ್ರೈವರ್ನ ಬೈದು ಆ ಪ್ರಾಣಿನ ತಗೊಂಡು ಹಾಸ್ಪಿಟ್ಲಿಗೆ ಹೋಗಿ ಅದ್ರ ಪ್ರಾಣ ಉಳಿಸೋದಕ್ಕೆ ಎಷ್ಟೋ ಪರದಾಡ್ತೀರಾ. ಎಷ್ಟು ಮಾನವೀಯತೆ ಇರುವಂತಹ ನೀವು ಮಾಂಸದ ಅಂಗಡಿ ಮುಂದೆ ನಿಂತು ಫ್ರೆಶ್ ಆಗಿರುವಂತಹ ಚಿಕನ್ನ ಮಟನ್ನ ಕೇಳ್ತೀರಾ. ಯಾಕೆ? ಯಾಕೆ ಅಂದ್ರೆ ಅದರಲ್ಲಿ ಪ್ರೋಟೀನ್ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಬಿ12 ಇರುತ್ತೆ ಅಂತ ಹೇಳ್ತೀರಾ. 85% ಅಷ್ಟು ನಾನ್ ವೆಜಿಟೇರಿಯನ್ಸ್ ಅಂದ್ರೆ ಮಾಂಸಾಹಾರ ತಿನ್ನುವವರೇ ಫ್ಯಾಟ್ ಅಂದ್ರೆ ಕೊಬ್ಬಿನಾಂಶ ಹೆಚ್ಚಾಗಿ ಬೇರೆ ಬೇರೆ ತರ ಕಾರಣಗಳಿಂದ ಈ ದಿನ ಹಾಸ್ಪಿಟಲ್ ಇದ್ದಾರೆ. ಡಾಕ್ಟರ್ಸು ಫಸ್ಟ್ ಸಜೆಸ್ಟ್ ಮಾಡೋದು ನಾನ್ ವೆಜ್ನ ಬಿಡಿ, ಸಾತ್ವಿಕವಾದ ಆಹಾರವನ್ನ ತಗೊಳ್ಳಿ ಅಂತಾನೆ ಸಜೆಸ್ಟ್ ಮಾಡ್ತಾ ಇರೋದು. ಇದು ಜೀರ್ಣ ಆಗೋದಕ್ಕೇನೆ 48 ಗಂಟೆಗಳ ಕಾಲ ಟೈಮ್ ತಗೊಳುತ್ತೆ. ಅಷ್ಟೂ ಕಷ್ಟಪಟ್ಟು ನಮ್ಮ ಬಾಡಿಗೆ ಅಷ್ಟು ಕೆಲಸ ಕೊಡ್ಬೇಕಾ ನಾವು? ಅದೇ ತರನೇ ನಮ್ಮ ಹಾಗೆ ಭೂಮಿಗೆ ಬದುಕಲು ಬಂದಿರುವಂತಹ ಆ ಜೀವಿಗಳಿಗೆ ರಾಕ್ಷಸರ ಹಾಗೆ ಎಷ್ಟು ಅಮಾನವೀಯವಾಗಿ ಕೊಂದು ತಿಂತೀವಿ. ಇನ್ನಾದರೂ ನಾವು ಹೃದಯವಂತಿಕೆಯಿಂದ ಮೆರೆಯೋಣ. ನಾವೆಲ್ಲರೂ ಸಸ್ಯಾಹಾರಿಗಳಾಗೋಣ.